ಭಟ್ಕಳ ತಾಲೂಕಿನ ಪ್ರತಿಷ್ಠಿತ ಬ್ಯಾಂಕ್ ಒಂದರ ಕುರಿತು ತಳ್ಳಿ ಅರ್ಜಿ ಹಿಡಿದು ಪಕ್ಷದ ವೇದಿಕೆಯಲ್ಲಿ ಮಾತನಾಡಲು ಬಂದ ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿಯವರವರಿಗೆ ದಾಖಲೆ ಇಟ್ಟು ಮಾತನಾಡುವಂತೆ ಪತ್ರಕರ್ತರು ತರಾಟೆ ತೆಗೆದುಕೊಂಡ ಘಟನೆ ಭಟ್ಕಳದ ಬಿಜೆಪಿ ಕಾರ್ಯಾಲಯದಲ್ಲಿ ನಡೆದಿದೆ. ಭಟ್ಕಳದ ಬಿಜೆಪಿ ಕಾರ್ಯಾಲಯದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಭಟ್ಕಳ ಅರ್ಬನ್ ಬ್ಯಾಂಕ್ನ ನಿರ್ದೇಶಕಿಯೋರ್ವರ ಸದಸ್ಯತ್ವದ ಕುರಿತು ಷೇರುದಾರರೊಬ್ಬರು ನೀಡಿದ ಅರ್ಜಿಯನ್ನ ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿ ಶ್ರೀಕಾಂತ್ ನಾಯ್ಕರು ಬಿಜೆಪಿ ಪಕ್ಷದ ವೇದಿಕೆಯಲ್ಲಿ ತಂದು ಪತ್ರಕರ್ತರ ಪ್ರಶ್ನೆಗೆ ಸಮಜಾಯಿಸಿ ನೀಡಲು ಎಡವಿ ನಗೆಪಾಟಲಿಗೀಡಾಗಿದ್ದಾರೆ. ಈ ಹಿಂದೆಯೂ ಕೆಲ ಖಾಸಗಿ ವ್ಯಕ್ತಿಗಳು ಇದೇ ಬ್ಯಾಂಕಿನ ವಿಚಾರದಲ್ಲಿ ನಿರ್ದೇಶಕಿಯ ಸದಸ್ಯತ್ವದ ಅರ್ಹತೆಯನ್ನು ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗಿದ್ದರು. ಆದರೆ ಅವರ ಅರ್ಜಿಯನ್ನ ನ್ಯಾಯಾಲಯ ಇದೇ ಮಾರ್ಚ್ 17ರಂದು ತಳ್ಳಿ ಹಾಕಿ ಪ್ರಕರಣವನ್ನ ಈಗಾಗಲೇ ವಜಾ ಮಾಡಿತ್ತು. ಬಳಿಕ ಮತ್ತೊಬ್ಬ ಷೇರುದಾರ ಇಂತಹದ್ದೇ ಇನ್ನೊಂದು ಪ್ರಕರಣದಲ್ಲಿ ನಿರ್ದೇಶಕಿಯ ವಿರುದ್ಧ ಆರೋಪಿಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಬ್ಯಾಂಕಿಗೆ ಅರ್ಜಿ ನೀಡಿದ್ದಾರೆ ಎಂದು ಅರ್ಜಿಯೊಂದನ್ನು ತಂದಿದ್ದರು. ಇವರ ಆರೋಪಕ್ಕೆ ಮಾಹಿತಿ ನೀಡುವಂತೆ ಪತ್ರಕರ್ತರು ಪಟ್ಟು ಹಿಡಿದಿದ್ದಾರೆ. ಯಾವುದೇ ದಾಖಲೆ ಇಲ್ಲದೆ ಅರ್ಜಿದಾರ ಬರೆದ ಲಿಖಿತ ಅರ್ಜಿಯನ್ನು ತೋರಿಸಿದಾಗ ಈ ಕುರಿತು ಅಗತ್ಯ ದಾಖಲೆ ಇಟ್ಟುಕೊಂಡು ಬನ್ನಿ, ಸಕ್ಷಮ ಪ್ರಾಧಿಕಾರಕ್ಕೆ ದೂರು ನೀಡಿ. ಈಗಾಗಲೇ ಅಂತಹದ್ದೇ ಒಂದು ಪ್ರಕರಣವನ್ನ ನ್ಯಾಯಾಲಯವು ವಿಳಂಬವಾಗಿದೆ ಎಂದು ತಳ್ಳಿಹಾಕಿದೆ. ಮತ್ತೊಮ್ಮೆ ಇಂತಹ ಪ್ರಕರಣವನ್ನ ಸುದ್ದಿಗೋಷ್ಠಿಯಲ್ಲಿ ತರುವುದಾದರೆ ಎಚ್ಚರಿಕೆ ವಹಿಸಿ, ಸಕ್ಷಮ ಪ್ರಾಧಿಕಾರ ನೀಡಿದ ತೀರ್ಪಿನ ಪ್ರತಿಯನ್ನ ತರುವಂತೆ ತಿಳುವಳಿಕೆ ನೀಡಿದ್ದಾರೆ. ನಿರ್ದೇಶಕ ಮಂಡಳಿ 2024 ನಂತರ ಹೊಸ ಆಡಳಿತ ಮಂಡಳಿ ಬಂದಿರ್ತದೆ. ಅದಕ್ಕೂ ಪೂರ್ವದಲ್ಲಿ ಇದ್ದಂತ ನಿರ್ದೇಶಕ ಮಂಡಳಿ ಅವಧಿಯಲ್ಲಿ 2023 ಹತ್ತಿರದಲ್ಲಿ ಕೆಲವೊಂದು ಅಂದರೆ ವಿಶೇಷವಾಗಿ ನಮ್ಮ ಏನು ಉಸ್ತುವಾರಿ ಸಚಿವರು ಇದ್ದಾರೆ, ಮಂಗಳವಾರ ಪುತ್ರಿಯಾದಂಥ ಕುಮಾರಿ ಬೀನಾ ಅವರು ಈ ಬಾರಿಯ ಒಂದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು. ಆ ಸ್ಪರ್ಧೆಯಲ್ಲಿ ಅವರು ನಂತರ ಅವಿರೋಧವಾಗಿ ಸಹಿತ ಮಹಿಳಾ ಕೋಟಾದಲ್ಲಿ ಆಯ್ಕೆಯಾಗಿರ್ತಾರೆ. ಆ ಸಮಯದಲ್ಲೂ ಸಹ ಅಪಸ್ವರಗಳು ಕೇಳಿಬಂದಿತ್ತು ಅಂತ ಹೇಳಿದ್ರೆ ಇವರ ಸದಸ್ಯತ್ವ ಏನಿದೆ ಅದು ಅಕ್ರಮವಾಗಿದೆ ಅಂತೇಳಿ. ಆದರೆ ದಾಖಲೆಯನ್ನು ನಾವು ಆ ಸಮಯದಲ್ಲಿ ಪರಿಸ್ಥಿತಿಗೆ ನಮಗೂ ಆಗಿರಲಿಲ್ಲಾಗಿತ್ತು. ಆದರೆ ನಂತರ ನಾವು ಆಡಳಿತ ಮಂಡಳಿ ಸದಸ್ಯತ್ವ ಏನು ಅವರು ನಿರ್ದೇಶಕರಾಗಿ ಬರ್ತಾರೆ, ಅವಾಗೂ ಸಹ ನಾವು ನಮ್ಮ ಆಡಳಿತ ನಿರ್ದೇಶಕ ಮಂಡಳಿ ಸಭೆಯಲ್ಲಿ ವಿಚಾರಗಳು ಬಂದಾಗ ನಾವು ಪ್ರಶ್ನೆಯನ್ನು ಮಾಡಿದ್ವಿ. ಅವಾಗ ಅವರು ಹೇಳಿದ್ರು, ಇಲ್ಲ ಇದು ಖಾಸಗಿ ವ್ಯಕ್ತಿಗಳು ಇದ್ರ ಬಗ್ಗೆ ಕೇಸನ್ನು ದಾಖಲಿಸಿದ್ದಾರೆ, ಅದಕ್ಕೆ ಬೇಕಾದ ಉತ್ತರವನ್ನು ನಾನು ಕೋರ್ಟ್ನಲ್ಲಿ ಕೊಡ್ತಿದ್ದೆ. ಕೋರ್ಟಲ್ಲಿ ವಿಚಾರಣೆ ಇರುವುದರಿಂದ ಇದಕ್ಕೆ ಏನು ಪ್ರಶ್ನೆ ಇದೆ ನಮ್ಮ ಪ್ರಶ್ನೆಗೆ ಅಲ್ಲಿ ಉತ್ತರ ಕೊಡಲಿಕ್ಕೆ ನಿರಾಕರಿಸಿದ್ರು. ಆದರೆ ಇವತ್ತು ಏನು ನಮ್ಮ ಶ್ರೀನಿವಾಸ್ ನಾಯ್ಕರೇನು ಒಂದು ಮನವಿಯನ್ನು 24 ಮಾರ್ಚ್ನಲ್ಲಿ ಸಲ್ಲಿಸಿದ್ದಾರೆ, ಅದರಲ್ಲಿ ಸಂಪೂರ್ಣ ದಾಖಲಾತಿಯನ್ನು ಅಳವಡಿಸಿ ಅವರು ಒಂದು ದೂರನ್ನು ಕೊಟ್ಟಿದ್ದಾರೆ. ಆ ದಾಖಲೆಗಳನ್ನೆಲ್ಲ ಪರಿಶೀಲಿಸಿದಾಗ ನಿಜವಾಗಿಯೂ ಇಲ್ಲಿ ಅಂದರೆ ಪ್ರೈಮರಿ ಬೇಸಿಸ್ ನಾವೇನು ಹೇಳ್ತೀವಿ ಅದರಲ್ಲಿ ಪ್ರಕರಣದ ಮೇಲ್ನೋಟಕ್ಕೆ ಎಲ್ಲವೂ ಕಂಡು ಬರ್ತಿದೆ ಅಕ್ರಮ ನಡೆದಿರುವಂಥದ್ದು. ಆ ಕಾರಣದಿಂದ ಇದರ ತನಿಖೆ ಸಂಪೂರ್ಣವಾಗಿ ಆಗಬೇಕು. ನಿಜವಾಗಿಯೂ ನಾನು ಆ ಬ್ಯಾಂಕ್ನಲ್ಲಿ ಒಬ್ಬ ನಿರ್ದೇಶಕ ಮಂಡಳಿ ನಿರ್ದೇಶಕನಾಗಿ ಆಯ್ಕೆ ಇರುವುದು ನಾವೆಲ್ಲ ನಮ್ಮ ಎಲ್ಲ ಜನಗಳ ಪ್ರೀತಿ ವಿಶ್ವಾಸದ ಒಂದು ಏನು ಮತವನ್ನು ನೀಡಿದ್ರು, ಅದರ ಮೇಲೆ ನಾನು ಆಯ್ಕೆಯಾಗಿ ಬಂದಿರುವುದು. ಆ ಕಾರಣಕ್ಕೋಸ್ಕರ ನಾನು ಆಗ್ರಹ ಮಾಡ್ತಾ ಇದ್ದೇನೆ, ಬ್ಯಾಂಕಿನಲ್ಲಿ ಇಂಥ ಏನಾದರೂ ಅಕ್ರಮಗಳು ನಡೆದೇ ಇದ್ರೆ ನಿಜವಾಗ್ಲೂ ನಾನು ವೈಯಕ್ತಿಕವಾಗಿ ಹಾಗೂ ನಾನು ಒಬ್ಬ ಜಿಲ್ಲಾ ಕಾರ್ಯದರ್ಶಿಯಾಗಿ ಇದನ್ನು ತುಂಬಾ ತೀವ್ರವಾಗಿ ಖಂಡಿಸ್ತಾ ಇದ್ದೇನೆ. ಯಾಕಂತಂದ್ರೆ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಈ ತರ ಅವರಿಗೆ ಅವಕಾಶ ಇತ್ತು ಅಂದ್ರೆ ಒಳ್ಳೆ ರೀತಿಯಲ್ಲಿ ಸಕ್ರಮವಾಗಿ ಸದಸ್ಯತ್ವವನ್ನು ಪಡೆದು ಅವರು ಬಂದಿದ್ರೆ ಇವತ್ತು ಅವರಿಗೆ ಯಾರು ದೂರವಾಗಿತ್ತು, ದೂರನ್ನು ಯಾರು ಕೊಡ್ತಾ ಇರಲಿಲ್ಲ ಇತ್ತು. ಆದರೆ ಈ ರೀತಿ ಸುಳ್ಳು ಅಂದ್ರೆ ದಾಖಲೆಗಳಲ್ಲಿ ತಿದ್ದುಪಡಿ ಮಾಡಿ ಏನು ಟ್ಯಾಂಪರಿಂಗ್ ಅಂತ ಹೇಳ್ತೀವಿ ಅದೆಲ್ಲ ಮಾಡಿರುವುದರಿಂದ ಇದರ ತನಿಖೆ ಗಂಭೀರ ತನಿಖೆ ಆಗಬೇಕು. ಈಗಾಗಲೇ ಇದರ ತನಿಖೆಗೆ ಅವರು ದೂರು ಕೊಟ್ಟಾಗ ನಾವು ಇದು ಪ್ರಕರಣವನ್ನ ಯಾರು ಫೈಲ್ ಮಾಡಬೇಕು, ಯಾರು ಎಲ್ಲಿ ಫೈಲ್ ಆಗಬೇಕು, ಎಲ್ಲಿ ಪಕ್ಷದ ವೇದಿಕೆಯಲ್ಲಿ ಮಾತಾಡ್ತಾ ಇರೋದು ಪಕ್ಷದ ವೇದಿಕೆಯಲ್ಲಿ ಒಂದು ಮಾತಾಡುವಂತ ಅಧಿಕಾರ ಯಾರಿಗೂ ಇಲ್ಲ. ನೀವು ಫೈಲ್ ಮಾಡ್ತೀರಾ, ಪ್ರಶ್ನೆ ಮಾಡಿ ನೀವು ಸಂಪೂರ್ಣ ಅಧಿಕಾರ ಇದೆ. ಪ್ರಶ್ನೆ ಮಾಡೋದಲ್ಲ, ಎಲ್ಲಿ ಸಂಬಂಧಪಟ್ಟ ಎಲ್ಲಿ ಫೈಲ್ ಆಗಿದೆ, ಎಲ್ಲಿ ಹೋಗ್ಬೇಕು ಅಲ್ಲಿ ಪ್ರಶ್ನೆ ಮಾಡೋದು. ಒಂದನೇದಾಗಿ ಪ್ರಶ್ನೆ ಮಾಡಿದ್ದೇವೆ, ಇನ್ನೊಂದಾಗಿ ಫೈಲ್ ಮಾಡಿದ್ದೇವೆ. ಇಷ್ಟು ದಿವಸ ಆಯ್ತು ಹೇಳಿದ್ದಾರೆ, ಫೈಲ್ ಮಾಡಿದ್ದೀರಾ ನೀವು? ದೂರನ್ನ ನೀಡಿದ್ದಾರೆ, ಅಲ್ಲೂ ಸಹ ನಾವು ಪ್ರಶ್ನೆ ಮಾಡಿದ್ದೇವೆ. ಜಿಎಂ ಒಬ್ಬ ನಿರ್ದೇಶಕ ಮೇಲೆ ಆರೋಪ ಬಂದಿರೋದ್ರಿಂದ ಇದು ಜಿಎಂ ಅವರು ತಮ್ಮ ಕಾರ್ಯವ್ಯಾಪ್ತಿಗೆ ಬರುವುದಿಲ್ಲ ಅಂತ ಹೇಳಿ ಲೀಗಲ್ ಅಡ್ವೈಸ್ ಅನ್ನ ತಕೊಂಡು ಅವರಿಗೆ ನೀವು ಸಕ್ಷಮ ಪ್ರಾಧಿಕಾರಕ್ಕೆ ಸಂಪರ್ಕಿಸಿ ಅಂತ ದೂರುದಾರಿಗೆ ಅವರಿಗೆ ಸಕ್ಷಮ ಪ್ರಾಧಿಕಾರ ಅಂದ್ರೆ ಯಾವುದು? ಸಕ್ಷಮ ಪ್ರಾಧಿಕಾರ ಅಂದ್ರೆ ಯಾವುದು? ಸಕ್ಷಮ ಪ್ರಾಧಿಕಾರದ ಅವರಿಗೆ ಯಾರು ಬರ್ತಾರೆ? ಸಕ್ಷಮ ಪ್ರಾಧಿಕಾರ ಒಂದು ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಪ್ರತಿಯೊಂದಕ್ಕೂ ಯಾರು ಫೈಲ್ ಮಾಡಿದ್ದಾರೆ? ಹೈಯರ್ ಅಥಾರಿಟಿ ಇರ್ತದೆ ಸಕ್ಷಮ ಪ್ರಾಧಿಕಾರಕ್ಕೆ. ಈಗ ಇದು ಖಾಸಗಿ ಕಂಪ್ಲೇಂಟ್ ಆಗಿ ಇವರು ಸಕ್ಷಮ ಪ್ರಾಧಿಕಾರಕ್ಕೆ ಹೋದ್ರೆ ಮಾಡಿದ್ದಾರೆ, ಕಾಪಿ ಇದೆ, ಮಾಡಿದ್ದಾರೆ. ಈಗ ನೀವು ಹೈಕೋರ್ಟ್ ಹೋಗಿ ಅದು ಕ್ಯಾಶ್ ಆಯ್ತು, ಒಂದು ಇದು ನೀವು ಮತ್ತೊಂದು ಟ್ಯಾಂಪರಿಂಗ್ ಆಗಿದೆ ಅಂತ
ಈ ಟ್ಯಾಂಪರಿಂಗ್ ಆಗೋದು ಆಗಿದೆಯೋ ಆಗೋದಿಲ್ಲ ಇಲ್ಲ, ಇವ್ರು ಹೇಳಿದ್ದಾರೆ, ಅಲಿಗೇಷನ್. ಹಾ. ಬಟ್ ನಾನ್ ಕೇಳ್ತಾ ಇರೋದು ಈ ಪ್ರಕರಣ ಹೌದು ಅಥವಾ ಅಲ್ಲ ಆದ್ರೆ ಆ ಪ್ರಕರಣ ಎಲ್ಲಿ ಫೈಲ್ ಆಗ್ಬೇಕು ಅಂತ ಕೇಳ್ತಾ ಹಾ, ಇರೋದು. ನೀವು ಏನೋ ಏನೋ ಒಬ್ರು ಫೈಲ್ ಮಾಡ್ಬೇಕಲ್ಲ. ಅಲ್ಲ ಯಾರು file ಮಾಡಿದ್ರು? ಪ್ರಶ್ನೆ ಕೇಳಿದಲ್ಲ ಉತ್ತರ ಹೇಳ್ತಾರೆ. ಹಾ. ಈಗ ಇದು ಪ್ರಥಮವಾಗಿ ಅವರು ಇಲ್ಲೇ ಕೊಟ್ಟು ಯಾರು ಈ ಮನವಿ ಕೊಟ್ಟಿದ್ದಾರೆ ಇದು ಬ್ಯಾಂಕಿನವರು ಗಮನಕ್ಕೆ ತಂದಿದ್ದಾರೆ. ಯಾರಿಗೆ? GM ಅವರಿಗೆ. GM ಅವರು ಈಗ ತಮ್ಮ ಕಾರ್ಯವ್ಯಾಪ್ತಿಗೆ ಬರುವುದಕ್ಕೆ ಒಂದು ಪ್ರೊಸೆಸ್ ಇದೆ. ಸರಿ, ಸರಿ. ಸರಿ, ಸ್ವಲ್ಪ ಸಮಾಧಾನ ಇರಿ. ಆಯ್ತು, ಹೇಳಿ, ಹೇಳಿ. ಒಂದು ಪ್ರೊಸೆಸ್ ಇದೆ. ಒಂದು ಈಗ ಬ್ಯಾಂಕಿಗೆ ಕೊಟ್ಟಾಗ ಅವರು ತಮ್ಮ ಕಾರ್ಯವ್ಯಾಪ್ತಿಗೆ ಬರುವುದಿಲ್ಲ, ಸಕ್ಷಮ ಪ್ರಾಧಿಕಾರಕ್ಕೆ ನೀವು ಸಲ್ಲಿಸಬೇಕಂದಾಗ ಇದೇ ದೂರುದಾರ ಮತ್ತೆ ಸಕ್ಷಮ ಪ್ರಾಧಿಕಾರ ಅಂದ್ರೆ ಹೈಯರ್ ಅಥಾರಿಟಿಗೆ ಎಲ್ಲಿ ಇದನ್ನ ಹಾಕಬೇಕು ಮನವಿಯನ್ನು ಹಾಕ್ತಾರೆ. ಅಲ್ಲೂ ಕೇಳಿ, ಅಲ್ಲೂ ನ್ಯಾಯ ಸಿಗದೇ ಇದ್ದಾಗ RCS ಇರ್ಬೋದು, DR ಅಲ್ಲೂ ನ್ಯಾಯ ಸಿಕ್ಕಿದಾಗ ಅದ್ರ ಮೇಲಾಗಿ ನಾವು ಹೈಕೋರ್ಟ್ ನಮ್ಗೆ ಅಪ್ಲೈ ಮಾಡಿದ್ವಿ. ಯಾಕಂದ್ರೆ ಹೈಕೋರ್ಟಿಗೆ ಹೋದ್ರು ನೀವು ಈ ಕಡೆ ಮಾಡಿ ಅಂತ ಹೇಳುವಂತ ನಿರ್ದೇಶನ ಬರುವ ಸಾಧ್ಯತೆ ಇರೋದ್ರಿಂದ ಕ್ರಮಬದ್ಧವಾಗಿ ಹೋಗ್ತಾ ಇದ್ದೀವಿ. ಇದೀಗ ಇಲ್ಲಿ ಸಲ್ಲಿ ಬಿಜೆಪಿ ಮುಖಂಡ ಗೋವಿಂದ್ ನಾಯ್ಕ್ ಮಾತನಾಡಿ, ಭಟ್ಕಳ ಜಾಲಿಯಲ್ಲಿ ಈಗಾಗಲೇ ಧ್ವಜ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕರ್ತವ್ಯಕ್ಕೆ ಅಡ್ಡಿ ಎನ್ನುವ ವಿಚಾರದಲ್ಲಿ 22 ಜನರ ಮೇಲೆ ದೂರು ದಾಖಲಾಗಿದೆ. ಆದರೆ ಇತ್ತೀಚೆಗೆ ಭಟ್ಕಳ ಬಂದರಿನ ಇನ್ನೊಂದು ಕೋಮಿನ ಧ್ವಜ ತೆರವು ಪ್ರಕರಣದಲ್ಲಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಜನರ ಮೇಲೆ ದೂರು ದಾಖಲಿಸಿಲ್ಲ. ವಿಳಂಬ ಧೋರಣೆ ತೋರಿದರೆ ಅಗತ್ಯ ಕಾನೂನು ಹೋರಾಟ ನಡೆಸುವ ಎಚ್ಚರಿಕೆಯನ್ನ ನೀಡಿದರು. ಇನ್ನೋರ್ವ ಜಿಲ್ಲಾ ಕಾರ್ಯದರ್ಶಿ ಸುಬ್ರಾಯ್ ದೇವಾಡಿ ಮಾತನಾಡಿ, ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಇತ್ತೀಚೆಗೆ ನೀಡಿದ ಚುನಾವಣಾ ಹೇಳಿಕೆಯನ್ನ ಖಂಡಿಸಿದರು. ಬಿಜೆಪಿ ಹಿಂದುಳಿದ ರಾಜ್ಯ ಉಪಾಧ್ಯಕ್ಷರಾದ ಈಶ್ವರ್ ನಾಯ್ಕ್ ಅವರು ಮಾತನಾಡಿ, ಬಂದರು ಧ್ವಜ ತೆರವು ಪ್ರಕರಣಗಳನ್ನ ಗಂಭೀರವಾಗಿ ಪರಿಗಣಿಸಿ, ಇಲ್ಲವಾದರೆ ಇದು ಶಾಂತಿ ಸುವ್ಯವಸ್ಥೆಯನ್ನ ಹಾಳು ಮಾಡುತ್ತದೆ. ಹಾಗಾಗದಂತೆ ತಾಲೂಕಾಡಳಿತ ಅಗತ್ಯ ಕ್ರಮ ವಹಿಸಬೇಕು ಎಂದು ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಮಂಡಳದ ಅಧ್ಯಕ್ಷ ಲಕ್ಷ್ಮೀನಾರಾಯಣ್ ನಾಯ್ಕ್, ಕಾರ್ಯದರ್ಶಿ ಶ್ರೀನಿವಾಸ್ ನಾಯ್ಕ್ ಇತರರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಭಟ್ಕಳ.